2026ರ ಧನುರಾಶಿಯವರ ವರ್ಷದ ಭವಿಷ್ಯ, ಗುರುಬಲದ ಪ್ರಾಪ್ತಿ, ಭಾಗ್ಯೋದಯ ಮತ್ತು ಗುರಿಯ ಸಾಧನೆ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದೀರೋ ಪ್ರತಿಯೊಬ್ಬರು ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಧನುರಾಶಿಯ ಮಹಾಶಯರೇ, ನೀವು ದೇವಗುರು ಬೃಹಸ್ಪತಿಯ ಮಡಿಲಲ್ಲಿ ಹುಟ್ಟಿದ ಧೈರ್ಯಶಾಲಿ ಮತ್ತು ಆದರ್ಶವಾದಿ ಜೀವಿಗಳು. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಹಿನ್ನಡೆಗಳು, ಮಾನಸಿಕ ಒತ್ತಡಗಳು, ಮಾಡಿದ ಶ್ರಮಕ್ಕೆ ಸಿಗದೆ ಹೋದ ಮನ್ನಣೆ ಮತ್ತು ನಂಬಿದವರ ದ್ರೋಹಗಳು ನಿಮಗೆ ತೀವ್ರವಾಗಿ ನೋವುಂಟು ಮಾಡಿವೆ. ನಿಮ್ಮ ಗುರಿಗಳನ್ನು ತಲುಪಲು ಅಡ್ಡ ಬಂದಂತಹ ಆ ಎಲ್ಲ ಅಡೆತಡೆಗಳು ಈ ವರ್ಷ ನಿವಾರಣೆಯಾಗಲಿವೆ. ಮಿತ್ರರೇ, ಮನಸ್ಸು ಬಲವಾಗಿರಲಿ. 2026ರ ಬೆಳಕು ನಿಮಗೆ ಕೇವಲ ಹೊಸ ವರ್ಷವಲ್ಲ, ಅದು ನಿಮ್ಮ ಬದುಕಿನ ಹೊಸ ದಿಕ್ಸೂಚಿ. ಇದುವರೆಗೂ ನೀವು ಕಾಣದೆ ಕಾಯುತ್ತಿದ್ದ ಆ ಅದೃಷ್ಟದ ಬಾಗಿಲು ಇದೇ ವರ್ಷ ನಿಮ್ಮ ಮುಂದೆ ತೆರೆಯಲಿದೆ. ಎಷ್ಟು ಬಲವಾದ ಗಾಳಿ ಬೀಸಿದರೂ ನೇರವಾಗಿ ನಿಂತೇ ಇರುವ ಬಾಣದಂತೆ ನೀವು 2026ರಲ್ಲಿ ನಿಮ್ಮ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸಲಿದ್ದೀರಿ. ಈ ವರ್ಷವು ನಿಮಗೆ ಗುರು ಚಂಡಾಲ ದೋಷದಿಂದ ಸಂಪೂರ್ಣ ವಿಮೋಚನೆ ಮತ್ತು ಅದ್ಭುತ ಯಶಸ್ಸನ್ನು ತರಲಿದೆ. ಹಾಗಾದರೆ ನಿಮ್ಮ ಅದೃಷ್ಟದ ಆ ದೊಡ್ಡ ಬದಲಾವಣೆ ಯಾವುದು? ಯಾವ ಗ್ರಹಗಳು ನಿಮ್ಮ ಬೆನ್ನಿಗೆ ನಿಂತಿವೆ? ನಿಮ್ಮ ಯಾವ ಅಸಹಜ ಗುಣ ಸಮಸ್ಯೆಗೆ ಕಾರಣವಾಗಬಹುದು? ಪರಿಹಾರ ಏನು? ಎಲ್ಲವನ್ನೂ ಹೇಳುತ್ತೇವೆ. ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಧನುರಾಶಿಯವರ ಅಧಿಪತಿ ದೇವಗುರು. ಹಾಗಾಗಿ 2026ರಲ್ಲಿ ನಿಮ್ಮ ಬದುಕಿನಲ್ಲಿ ಸಂಭವಿಸುವ ಪ್ರತಿಯೊಂದು ಬದಲಾವಣೆಗೂ ಗುರುನ ಆಶೀರ್ವಾದ ಮತ್ತು ಶನಿಯ ಪರಿಶ್ರಮ ಕಾರಣವಾಗಲಿದೆ. ಗುರುವಿನಂತೆಯೇ ನೀವು ಸಹಜವಾಗಿಯೇ ಉದ್ದೇಶಬದ್ಧರು, ಗುರಿ ಸ್ಪಷ್ಟವಾಗಿರುವವರು, ಸುಳ್ಳು ಕಪಟ ಸಹಿಸದವರು. ನೀವು ಹೊರಗಿನಿಂದ ಕಠಿಣವಾಗಿ ಕಂಡರೂ ಒಳಗಿನಿಂದ ದಯಾಳುವಾದ ಹೃದಯ ನಿಮ್ಮದು. ಆದರೆ ನಿಮ್ಮ ಅಸಹಜ ಗುಣ ಯಾವುದು ಗೊತ್ತಾ? ಅದುವೇ ಮಿತಿಮೀರಿ ನಂಬುವುದು, ಬ್ಲೈಂಡ್ ಟ್ರಸ್ಟ್. ನೀವು ಪ್ರತಿಯೊಬ್ಬರನ್ನೂ ಒಳ್ಳೆಯವರೇ ಎಂದುಕೊಳ್ಳುವುದು. ಇದು 2026ರಲ್ಲಿ ಸಮಸ್ಯೆಗೆ ಕಾರಣವಾಗಬಹುದು. ಹಾಗಾಗಿ ಈ ವರ್ಷ ಸ್ವಲ್ಪ ಜಾಗರೂಕರಾಗಿರಬೇಕು. ಯಾರಿಗಾದರೂ ಹೌದು ಎನ್ನುವ ಮೊದಲು 2 ಬಾರಿ ಯೋಚಿಸಿ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ. ಈಗ ಗ್ರಹಸ್ಥಿತಿಯ ಬಗ್ಗೆ ಮಾತಾಡೋಣ. ಗುರುಗ್ರಹದ ಮಹತ್ವ. 2026ರಲ್ಲಿ ಗೌರವಾನ್ವಿತ ದೇವಗುರು ನಿಮ್ಮ ರಾಶಿಗೆ ಪಂಚಮ ಸ್ಥಾನದಲ್ಲಿ 5ನೇ ಮನೆ, ಬುದ್ಧಿ, ಪ್ರೀತಿ, ಮಕ್ಕಳ ಸ್ಥಾನ ಸಂಚರಿಸುತ್ತಾನೆ. ಇದು ತ್ರಿಕೋನ ಸ್ಥಾನವಾಗಿದ್ದು ನಿಮಗೆ ಅಖಂಡ ಜ್ಞಾನ ಬಲ, ಪ್ರೀತಿಯಲ್ಲಿ ಯಶಸ್ಸು, ಸೃಜನಶೀಲತೆ ಮತ್ತು ಸಂತಾನ ಭಾಗ್ಯವನ್ನು ತಂದುಕೊಡುತ್ತದೆ. ಇದು ಅತ್ಯಂತ ಶುಭಪ್ರದ ಸ್ಥಾನ. ಶನಿ ಗ್ರಹದ ಕೊಡುಗೆ. ಶನಿಯು ಧನುರಾಶಿಯವರ 3ನೇ ಸ್ಥಾನದಲ್ಲಿ 3ನೇ ಮನೆ, ಧೈರ್ಯ, ಸಹೋದರರು, ನಿರ್ಧಾರ ಶಕ್ತಿ ಸ್ಥಾನ ಚಲಿಸುತ್ತಾನೆ. ಇದರಿಂದ ನಿಮಗೆ ನಿರ್ಧಾರ ಶಕ್ತಿ, ಹೊಣೆಗಾರಿಕೆ ಮತ್ತು ಕಠಿಣ ಪರಿಶ್ರಮದ ಗಟ್ಟಿತನ ನೀಡುತ್ತಾನೆ. ನಿಮ್ಮ ಎಲ್ಲಾ ಪ್ರಯಾಣಗಳು ಮತ್ತು ಸಣ್ಣ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. 2026ರ ಮಧ್ಯಭಾಗದ ನಂತರ ನಿಮ್ಮ ಜಾತಕದಲ್ಲಿ ವಿಶೇಷ ದೈವಯೋಗ ರೂಪುಗೊಳ್ಳುತ್ತದೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಬದುಕಿನ ಗುರುತು ಹೆಚ್ಚಾಗುತ್ತದೆ. ಇದುವರೆಗೂ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಬಳಿ ಬಂದು ಸಲಹೆ ಕೇಳುವ ಪರಿಸ್ಥಿತಿ ಮೂಡುತ್ತದೆ. ನಿಮ್ಮ ಮಾತಿಗೆ ಮೌಲ್ಯ, ನಿಮ್ಮ ನಿರ್ಧಾರಗಳಿಗೆ ಒಪ್ಪಿಗೆ, ನಿಮ್ಮ ಹೆಸರಿಗೆ ಗೌರವ. ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ಧನುರಾಶಿಯವರೇ, ನೀವು ಕೆಲಸದ ಜಾಗದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಗುರಿಯನ್ನು ಸಾಧಿಸುವ ಜಿದ್ದಿಗೆ ಪ್ರಸಿದ್ಧರು. 2026ರಲ್ಲಿ ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗಲಿದೆ. ಪದೋನ್ನತಿ, ವೇತನ ವೃದ್ಧಿ ಮತ್ತು ಹೊಸ ಜವಾಬ್ದಾರಿಗಳ ಯೋಗ ಬಹಳ ಬಲವಾಗಿದೆ. ಆದರೆ ಒಂದು ಸತ್ಯ ಹೇಳಬೇಕಾದರೆ, ನಿಮ್ಮ ಸುತ್ತಮುತ್ತ ಕೆಲಸದಲ್ಲಿ ನಿಮಗೆ ಹಿನ್ನಡೆ ತರಲು ಯತ್ನಿಸುವ ಸಹೋದ್ಯೋಗಿಗಳು ಇದ್ದಾರೆ. ಇವರ ಮಾತಿಗೆ ಮರುಳಾಗಿ ನಿಮ್ಮ ಕಾರ್ಯಪಟುತೆಯನ್ನು ಕಳೆದುಕೊಳ್ಳಬೇಡಿ. ಶಿಕ್ಷಕರು, ಸರ್ಕಾರಿ ಅಧಿಕಾರಿಗಳು, ಬ್ಯಾಂಕಿಂಗ್ ಕ್ಷೇತ್ರದವರು, ತಾಂತ್ರಿಕ ವೃತ್ತಿಯಲ್ಲಿ ಮತ್ತು ಕಾನೂನು ಕ್ಷೇತ್ರದಲ್ಲಿರುವವರಿಗೆ 2026 ಅತ್ಯಂತ ದೊಡ್ಡ ಏರಿಕೆ ತರುವ ವರ್ಷ. ಉದ್ಯೋಗ ಹುಡುಕುತ್ತಿರುವ ಯುವಕರಿಗೆ 2026ರ ಫೆಬ್ರವರಿ-ಏಪ್ರಿಲ್ ನಡುವೆ ಉತ್ತಮ ಅವಕಾಶಗಳು ಬರಲಿವೆ. ಇಂಟರ್ವ್ಯೂಗೆ ಹೋಗುವಾಗ ಗುರುನ ಮಂತ್ರ ಜಪಿಸಿದರೆ ಯಶಸ್ಸಿನ ಸಾಧ್ಯತೆ ಇನ್ನೂ ಹೆಚ್ಚುತ್ತದೆ. ಸಣ್ಣ ಕೆಲಸ ಎಂದು ತಿರಸ್ಕರಿಸಬೇಡಿ. ಆ ಚಿಕ್ಕ ಕೆಲಸವೇ ಮುಂದೆ ದೊಡ್ಡ ಹುದ್ದೆಗೆ ಸೇತುವೆಯಾಗುತ್ತದೆ. ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ಮಾಡುತ್ತಿರುವ ಮಿತ್ರರಿಗೆ ಈ ವರ್ಷ ಯಶಸ್ಸು ಖಚಿತ. ವಿಳಂಬವಾದರೂ ಫಲ ಸಿಗುತ್ತದೆ. ಧೈರ್ಯ ಬಿಡಬೇಡಿ. ವ್ಯಾಪಾರಿಗಳಿಗೆ ಬನ್ನಿ. ಧನುರಾಶಿಯವರು ವ್ಯಾಪಾರದಲ್ಲಿ ಅಪಾರ ಧೈರ್ಯ, ಹೊಸ ಆಲೋಚನೆ ಮತ್ತು ಸತ್ಯವಂತಿಕೆ ಹೊಂದಿರುವವರು. ಹೋಟೆಲ್, ಟ್ರಾವೆಲ್ಸ್, ಶಿಕ್ಷಣ, ಕೃಷಿ ಸಂಬಂಧಿತ ವ್ಯಾಪಾರ, ಕಟ್ಟಡ ವಹಿವಾಟು ಮತ್ತು ವಾಹನ ವ್ಯಾಪಾರಿಗಳಿಗೆ ಇದು ಅದೃಷ್ಟದ ವರ್ಷ. ಶನಿಯ ಬಲದಿಂದ ನಿಮ್ಮ ಸಣ್ಣ ಪ್ರಯತ್ನಗಳು ಕೂಡ ದೊಡ್ಡ ಲಾಭ ತರಲಿವೆ. ಹೊಸ ಬ್ರಾಂಚ್ ಅಥವಾ ಹೊಸ ಮಾರುಕಟ್ಟೆಯನ್ನು ಪ್ರವೇಶಿಸಲು ಇದು ಉತ್ತಮ ಸಮಯ.
ಧನುರಾಶಿಯ ಹಣಕಾಸಿನ ಸ್ಥಿತಿ 2026ರಲ್ಲಿ ಉತ್ತಮವಾಗಲಿದೆ. ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಭೂಮಿ, ಬಾಡಿಗೆ ಮನೆ ಮತ್ತು ಪಾರ್ಟ್ ಟೈಮ್ ಕೆಲಸಗಳಿಂದ ಹಣ ಬರುವ ಯೋಗ ಇದೆ. ಆದರೆ ಖರ್ಚು ಕೂಡ ಹೆಚ್ಚಾಗುತ್ತದೆ. ಮನೆಯ ರಿಪೇರಿ, ಕುಟುಂಬದ ಅಗತ್ಯಗಳು ಮತ್ತು ವಾಹನಕ್ಕೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚುಗಳು ಬರಬಹುದು. 2026ರ ಮಧ್ಯಭಾಗದಲ್ಲಿ ಅನಿರೀಕ್ಷಿತ ಧನ ಲಾಭ ಅಥವಾ ವಾರಸಾಯಿತ ಹಣ ನಿಮ್ಮ ಕೈಗೆ ಬೀಳುವ ಸಾಧ್ಯತೆ ಇದೆ. ಹಳೆಯ ಸಾಲಗಳು ತೀರಿಸುವ ಯೋಗ ಇದೆ. ಕುಟುಂಬದ ವಿಷಯಕ್ಕೆ ಬಂದರೆ ಧನುರಾಶಿಯವರಿಗೆ ಕುಟುಂಬವೇ ಜೀವ. 2026ರಲ್ಲಿ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಸಂಗಾತಿಯ ವೃತ್ತಿ ಜೀವನದಲ್ಲಿ ಹೊಂದಾಟಿಕೆ, ಏರಿಕೆ ಮತ್ತು ಗೌರವ ಸಿಗುತ್ತದೆ. ಆದರೆ ನಿಮ್ಮ ಮಾತಿನ ನೇರತೆ ಕೆಲವು ವೇಳೆ ಸಂಗಾತಿಗೆ ನೋವಾಗಬಹುದು. ಸಹಜ ಗುಣವಾದ ಸತ್ಯವನ್ನೇ ನೇರವಾಗಿ ಹೇಳುವುದು ಕೆಲವೊಮ್ಮೆ ಸಂಬಂಧಕ್ಕೆ ಗಾಯ ಮಾಡಬಹುದು. ಹಾಗಾಗಿ ಮೃದುವಾಗಿ ಮಾತನಾಡಿ. ಆಗಸ್ಟ್ ಸೆಪ್ಟೆಂಬರ್ ಸಮಯವು ದಂಪತಿಗಳಿಗೆ ಅತ್ಯಂತ ಶುಭ. ಪ್ರವಾಸ, ಮಧುಚಂದ್ರ ಮತ್ತು ಕುಟುಂಬ ಬಾಂಡಿಂಗ್ಗೆ ಇದು ಸೂಕ್ತ ಕಾಲ. ಸಂತಾನದ ವಿಷಯದಲ್ಲಿ ಅನೇಕ ಧನುರಾಶಿಯ ದಂಪತಿಗಳಿಗೆ 2026ರಲ್ಲಿ ಸಂತಾನ ಪ್ರಾಪ್ತಿ ಯೋಗ ಬಲವಾಗಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏರುಪೇರಿಗಳು ಕಂಡರೂ 2026ರ ನಂತರ ಉತ್ತಮ ಫಲ. ವಿದೇಶದಲ್ಲಿ ಓದಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಅನುಕೂಲಗಳು ದೊರಕುವ ಯೋಗ ಇದೆ. ಆಸ್ತಿ ಮನೆ ವಿಷಯಕ್ಕೆ ಬಂದರೆ 2026ರಲ್ಲಿ ಹೊಸ ಮನೆ, ಹೊಸ ಜಮೀನು ಅಥವಾ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುವ ಯೋಗ ಬಲವಾಗಿದೆ. ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಕೋರ್ಟ್ ಕೇಸ್ಗಳಲ್ಲಿ ತೀರ್ಪು ವಿಳಂಬವಾದರೂ ಫಲಿತಾಂಶ ನಿಮ್ಮ ಪರ. ಸಹೋದರರೊಂದಿಗೆ ಇರುವ ಆಸ್ತಿ ಪಾಲು ವಿಷಯಗಳನ್ನು ವೃದ್ಧರ ಸಮ್ಮುಖದಲ್ಲಿ ಬಗೆಹರಿಸುವುದು ಉತ್ತಮ. ಆರೋಗ್ಯದ ವಿಷಯಕ್ಕೆ ಬಂದರೆ ಧನುರಾಶಿಯವರು ನಿತ್ಯ ಚಟುವಟಿಕೆಯಲ್ಲಿ ತೊಡಗಿರುವವರು. ಆದರೆ 2026ರಲ್ಲಿ ಹೊಟ್ಟೆ, ಕಣ್ಣು, ತಲೆನೋವು ಮತ್ತು ರಕ್ತದ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಆಹಾರ ನಿಯಂತ್ರಣ, ನಿದ್ರೆ ಮತ್ತು ವ್ಯಾಯಾಮ ಅನಿವಾರ್ಯ. ತಂದೆ ತಾಯಿಯ ಆರೋಗ್ಯಕ್ಕೆ ವಿಶೇಷ ಕಾಳಜಿ ಬೇಕು. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗ ಇದೆ. ಇನ್ನು ನಾನು ಹೇಳಿದ್ದ ಒಂದು ಕಠಿಣ ಸವಾಲು ಯಾವುದು ಎಂದರೆ 2026ರ ಅಕ್ಟೋಬರ್-ನವೆಂಬರ್ ತಿಂಗಳಲ್ಲಿ ನಿಮಗೆ ಅತ್ಯಂತ ಆಪ್ತ ವ್ಯಕ್ತಿಯಿಂದ ದ್ರೋಹ ಅಥವಾ ಅನ್ಯಾಯವಾಗುವ ಸಾಧ್ಯತೆ. ಹಣಕಾಸಿನ ಮೋಸ, ವಾಗ್ದಾನ ಮರೆತು ಬಿಡುವುದು ಅಥವಾ ನಿಮಗೆ ನೋವಾಗುವ ಮಾತುಗಳು ಕೇಳಿಸಬಹುದು. ಏಕಾಏಕಿ ಒಂದು ಮನೋವೈಕಲ್ಯ ಸನ್ನಿವೇಶ ಬರಬಹುದು. ಆದರೆ ಧೈರ್ಯ ಬಿಡಬೇಡಿ. ಇದು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸುವ ಕ್ಷಣ ಮಾತ್ರ. ಯಾರಿಗೂ ನಿಮ್ಮ ಪಾಸ್ವರ್ಡ್, ಹಣಕಾಸಿನ ವಿವರ ಅಥವಾ ವೈಯಕ್ತಿಕ ರಹಸ್ಯ ಹೇಳಬೇಡಿ. ಪರಿಹಾರಗಳು ಸರಳ. ಪ್ರತಿ ಗುರುವಾರ ದೇವರಿಗೆ ಹಳದಿ ಹೂ, ಚಣದ ಬೇಳೆ ಅಥವಾ ಹಳದಿ ಬಟ್ಟೆ ಅರ್ಪಿಸಿ. ಓಂ ಗ್ರಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಮಂತ್ರವನ್ನು ಪ್ರತಿದಿನ ಜಪಿಸಿ. ಬಡವರಿಗೆ ಅನ್ನದಾನ ಮಾಡಿದರೆ ಎಲ್ಲ ಕಷ್ಟ ಕರಗುತ್ತದೆ. ತಾಯಿಯ ಆಶೀರ್ವಾದ ಪಡೆದು ದಿನ ಆರಂಭಿಸಿ. ಗುರುವಿನ ಆಶೀರ್ವಾದ ಇದ್ದರೆ ಯಾವುದೂ ನಿಮ್ಮನ್ನು ತಡೆಯಲಾರದು. ಧನುರಾಶಿಯವರೇ, 2026 ನಿಮ್ಮ ಆತ್ಮವಿಶ್ವಾಸದ ವರ್ಷ. ಸಾಧನೆ, ಗೌರವ, ಯಶಸ್ಸು, ಮೌಲ್ಯ ಇವೆಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬೇಕಾದರೆ ನೀವು ಬಯಸಬೇಕಾದ್ದು ಒಂದೇ, ಧೈರ್ಯ. ನಿಮ್ಮೊಳಗಿನ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸಿ. ಈ ವಿಡಿಯೋದಲ್ಲಿದ್ದ ಮಾಹಿತಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರುದೇವಾಯ ನಮಃ ಎಂದು ಬರೆದು ನಿಮ್ಮ 2026ರ ದೇವಯೋಗವನ್ನು ಪ್ರಬಲಗೊಳಿಸಿ. ಎಲ್ಲರಿಗೂ ಸಹ ಶುಭವಾಗಲಿ.